ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಕೇಂದ್ರ ಸರ್ಕಾರದ ಯೋಜನೆಗಳ ಅನುದಾನ ಹೆಚ್ಚಿಸಿ, ಆಹಾರ, ಆರೋಗ್ಯ, ಶಿಕ್ಷಣ ಪಡಿಸಿ, ಸಮಾನ ವೇತನ ನಿಗದಿಪಡಿಸಿ, ಶ್ರಮಿಕರ ಬದುಕನ್ನ ಉಳಿಸಿ, ಕೂಡಲೇ ನಮ್ಮ ಸಂಘಟನೆಗಳ ಬೇಡಿಕೆಯನ್ನ ಈಡೇರಿಸಿ ಅಂತ ನಾಗಪ್ಪ ಸಂಗೊಳ್ಳಿ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ಕನ್ನಡ ಸಾಹಿತ್ಯ ಭವನದ ಪ್ರಾಂಗಣದಲ್ಲಿ ಅಂಗನವಾಡಿ, ಬಿಸಿಯೂಟ ನೌಕರರು, ಗ್ರಾಮ ಪಂಚಾಯಿತಿ ಆಶಾ ಕಾರ್ಯಕರ್ತೆಯರು, ಕಾರ್ಮಿಕರು ಎಲ್ಲರೂ ಕೂಡ ಒಗ್ಗೂಡಿ ಘೋಷಣೆ ಕೂಗುತ್ತಾ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ನಾಗಪ್ಪ ಸಂಗೊಳ್ಳಿ, ಅಂಗನವಾಡಿ, ಬಿಸಿಯೂಟ ನೌಕರರು, ಗ್ರಾಮ ಪಂಚಾಯಿತಿ ಆಶಾ ಕಾರ್ಯಕರ್ತೆಯರು, ಕಾರ್ಮಿಕರು ಎಲ್ಲರೂ ಕೂಡ ಒಗ್ಗೂಡಿ 28 ಸಂಸ್ಥರ ಕಚೇರಿ ಮುಂದೆ, 23 ಸ್ತ್ರೀ ನೌಕರರು, 24 ಪಂಚಾಯಿತಿ ನೌಕರರು, 25 ಕಾರ್ಮಿಕ ನೌಕರರು ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದೇವೆ. ಅದರ ಅಂಗವಾಗಿ ನಾವು ಬೆಳಗಾವಿ ಜಿಲ್ಲೆಯಲ್ಲಿ 3 ಜಾಥವನ್ನ ಹಮ್ಮಿಕೊಂಡು, ಗೋಕಾಕ್ನಲ್ಲಿ 1 ಜಾಥಾ ಉದ್ಘಾಟನೆಗೊಂಡು, ರಾಮದುರ್ಗ, ಸವದತ್ತಿ, ಬೈಲಹೊಂಗಲ, ಕಿತ್ತೂರು 4 ತಾಲೂಕಿನಲ್ಲಿ ಇನ್ನೊಂದು ಜಾಥಾ, ರಾಯಬಾಗ ತಾಲೂಕಿನಲ್ಲಿ ಉದ್ಘಾಟನೆಗೊಂಡು, ರಾಯಬಾಗ, ಅಥಣಿ, ಕಾಗವಾಡ ಆರಂಭವಾಗಿದೆ. ಅದರಂತೆ ಹುಕ್ಕೇರಿಯಲ್ಲಿ ಜಾಥಾ ಉದ್ಘಾಟನೆಗೊಂಡು, ಚಿಕ್ಕೋಡಿ, ನಿಪ್ಪಾಣಿ 3 ತಾಲೂಕಲ್ಲಿ ನಡೀತಾ ಇದೆ. ಕೂಡಲೇ ನಮ್ಮ ಬೇಡಿಕೆಯನ್ನ ಈಡೇರಿಸಿ ಇದೇ ತಿಂಗಳು 23, 24, 25ರಂದು ಹೋರಾಟ ಹಮ್ಮಿಕೊಂಡಿದ್ದೇವೆ ಎಂದರು. ಎಲ್ಲ ಸಂಘಟನೆಗಳು, ಅಂಗನವಾಡಿ, ಬಿಸಿ ಊಟ, ಗ್ರಾಮ ಪಂಚಾಯತಿ ನೌಕರರು, ಆಶಾ ಕಾರ್ಯಕರ್ತರು, ಇನ್ನುಳಿದ ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡುವಂಥರು, ಬೀಡಿ ಕಾರ್ಮಿಕರು, ಎಲ್ಲ ಕಾರ್ಮಿಕರನ್ನು ಒಳಗೊಂಡು ಇಡೀ ರಾಜ್ಯಾದ್ಯಂತ 28 MP ಗಳ ಕಚೇರಿಗಳ ಮುಂದೆ ನಾವು 23 ಸ್ಕೀಮ್ ನೌಕರರು ಹಾಗೂ 24 ಪಂಚಾಯತಿ ನೌಕರರು, 25ರಂದು ಎಲ್ಲ ಇನ್ನುಳಿದ ಕಾರ್ಮಿಕರ ನಾವು ಸಂಸತ್ ಸದಸ್ಯರ ಕಚೇರಿಗಳ ಮುಂದೆ ಧರಣಾ ಸತ್ಯಾಗ್ರಹವನ್ನು ನಾವು ಮಾಡ್ತಾ ಇದ್ದೇವೆ. ಅದರ ಅಂಗವಾಗಿ ನಾವು ಬೆಳಗಾವಿ ಜಿಲ್ಲೆಯಲ್ಲಿ 3 ಜಾಥಾಗಳನ್ನು ಹಮ್ಮಿಕೊಂಡು, ನಿನ್ನೆ ಗೋಕಾಕದಲ್ಲಿ ಒಂದು ಜಾಥಾ ಉದ್ಘಾಟನೆಗೊಂಡು, ಅದು ರಾಮದುರ್ಗ, ಸವದತ್ತಿ ಮತ್ತು ಬೈಲಹೊಂಗಲ, ಕಿತ್ತೂರು, ಈಗ ಗೋಕಾಕದಲ್ಲಿ ಉದ್ಘಾಟನೆ ಆದಂಥ ಜಾಥಾ ಆ 4 ತಾಲೂಕುಗಳಲ್ಲಿ, ಇನ್ನೊಂದು ಜಾಥಾ ರಾಯಬಾಗ ತಾಲೂಕಿನಲ್ಲಿ ಉದ್ಘಾಟನೆಗೊಂಡು, ರಾಯಬಾಗ್, ಅಥಣಿ, ಕಾಗವಾಡ. ಆಮೇಲೆ ಇವತ್ತು ಇನ್ನೊಂದು ಜಾಥಾ ಉದ್ಘಾಟನೆ ಮಾಡಿ ನಾನು ಇಲ್ಲಿಗೆ ಬಂದಿದ್ದೇನೆ. ಹುಕ್ಕೇರಿಯಲ್ಲಿ ಉದ್ಘಾಟನೆಗೊಂಡು, ಅದು ಚಿಕ್ಕೋಡಿ ಮತ್ತು ನಿಪ್ಪಾಣಿ ಈ 3 ತಾಲೂಕಿನಲ್ಲಿ ಉದ್ಘಾಟನೆಗೊಳ್ತದೆ. ಯಾಕೆ ನಾವು ಮಾಡಕತ್ತೀವಿ ಅಂದ್ರೆ, ಈಗೆಲ್ಲ ನಾವು ಭಾಳ ದಿನಗಂಟಲೆ ನಾವು ಹೋರಾಟಗಳನ್ನ ಮಾಡ್ಕೊತ ಬರಕತ್ತೀವಿ. ಸರ್ಕಾರ ಯೋಜನೆಗಳನ್ನ ಜಾರಿ ಮಾಡಿತ್ತು ಮೊದಲ, ಈಗ ಅವನ್ನ ಕಡಿಮೆಗೊಳಿಸಾಕತ್ತೈತಿ. ನಾವು ಕಡಿಮೆ ವೇತನದೊಳಗೆ ದುಡಿಯಾಕತ್ತೀವಿ. ನಮಗೆ ಕನಿಷ್ಠ ವೇತನ ಇಲ್ಲ. ನಮಗೀಗ ನಾವು ಕನಿಷ್ಠ ವೇತನ 31,000 ರೂಪಾಯಿ ಕೊಡಬೇಕು. ನಮ್ಗೆ ಉದ್ಯೋಗವನ್ನು ಕಾಯಂಗೊಳಿಸಬೇಕು, ಖಾಸಗೀಕರಣ ನಿಲ್ಲಿಸಬೇಕು ಅಂತೇಳಿ ನಾವೇನು ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಈಗ ನಾವು ಅಡುಗೆಯವರು ಬರೀ 3,500 ರೂಪಾಯಿ ಪಗಾರದವರು, 3,500 ರೂಪಾಯಿದೊಳಗೆ ಅವ್ರು ದುಡಿಯೋದು, 11,000 ರೂಪಾಯಿದೊಳಗೆ ಅಂಗನವಾಡಿಯವರು, 15,000 ರೂಪಾಯಿದಾಗ ಪಂಚಾಯತಿಯವರು. ನಮಗೀಗ ಕನಿಷ್ಠ ವೇತನ 31,000 ರೂಪಾಯಿ ಕೊಡಬೇಕಂತೇಳಿ ನಾವು ಹೋರಾಟಗಳನ್ನು ಹಾಕ್ಕೊಂಡಿದ್ದೀವಿ. ಆಮೇಲೆ ಈ ಎಲ್ಲ ಏನು ಸರ್ಕಾರ ಯೋಜನೆಗಳನ್ನ ಜಾರಿ ಮಾಡಿದ್ದಕ್ಕೆ ಆ ಯೋಜನೆಗಳನ್ನ ಉಳಿಸ್ಬೇಕು, ಖಾಸಗೀಕರಣ ಮಾಡಬಾರ್ದಂತೇಳಿ ನಾವು ಇವತ್ತು ಈ ಜಾಥಾದ ಮೂಲಕ ನಾವು ಎಲ್ಲ ಪ್ರಚಾರ ಮೂಲಕ ನಾವು ಜನರಿಗೆ ತಿಳುವಳಿಕೆ ಹೇಳಿ, ನಾವು 23, 24, 25 3 ದಿನ ನಾವು ಈ ಜಾಥಾದ ಇಲ್ಲಿ ಬೆಳಗಾವಿದಾಗ ನಾವು 3 ದಿನ ಹೋರಾಟ ಮಾಡಕತ್ತೀವಿ. ಮತ್ತು ಇನ್ನೊಂದು ಇದರ ಅಂಗವಾಗಿ ನಾವು ಸಹಿ ಸಂಗ್ರಹಣ ಸಹಿತ ಮಾಡಕತ್ತೀವಿ. ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು ನಾವು 15 ಲಕ್ಷ ಸಹಿ ಸಂಗ್ರಹಣ ಮಾಡಿ ನಾವು ಕೇಂದ್ರಕ್ಕೆ ಈ ಯೋಜನೆಗಳನ್ನ ಉಳಿಸ್ಬೇಕಂತೇಳಿ ಸಹಿ ಸಂಗ್ರಹಗಳನ್ನ ಮಾಡಿಸಿ ನಾವು ಕಳಿಸಾಕತ್ತೀವಿ. ಮತ್ತು ಇದರೊಳಗೆ ಎಲ್ಲರೂ ಪಾಲ್ಗೊಂಡು ಇವತ್ತಿನ ಈ ಜಾಥಾವನ್ನು ಯಶಸ್ವಿಗೊಳಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಇವತ್ತು ಜಾಥಾವನ್ನು ಉದ್ಘಾಟನೆ ಮಾಡೋ ಕಾರಣ ಏನಂತಂದರೆ, ಕೇಂದ್ರ ಸರ್ಕಾರದವರು ಏನು ಕಾರ್ಪೊರೇಟ್ ಕಂಪ್ನಿಗಳಿಗೆ ಎಲ್ಲವನ್ನು ಖಾಸಗೀಕರಣ ಮಾಡ್ತಾ ಹೋಗ್ತಾ ಇದ್ದಾರೆ. ಅದಕ್ಕೆ ನಾವು CIT ವತಿಯಿಂದ ಇದು ಮಾಡ್ತೀವಿ. ಮತ್ತೊಂದು 23, 24, 25 3 ದಿನ ನಾವು ಇವರು MP ಕಚೇರಿ ಎದುರುಗಡೆ 3 ದಿನ ನಮ್ಮದು ಅಹೋರಾತ್ರಿ ಧರಣಿ ಇರುತ್ತದೆ. ಆ ದಿವಸ ನಾವು ಧರಣಿ ಮಾಡ್ತಾ ಇದ್ದೀವಿ ಅಂತ ಅವ್ರು ಕೂಡ ನಾವು ತಿಳಿಸಿದ್ದೀವಿ. ಈಗಾಗಲೇ ಅಂಗನವಾಡಿ ಕಾರ್ಯಕರ್ತರಾಗಲಿ, ಬಿಸಿ ಊಟದವರಾಗಲಿ, ಗ್ರಾಮ ಪಂಚಾಯತ್ ಅವರಾಗಲಿ ಮತ್ತು ಕಾಯಕ ಮಿತ್ರ ಅಂದರೆ ಕೆಲಸಕ್ಕೆ ಏನು ಹಾಕಿದಾರಲ್ಲ,
ಯಾರಿಗೂ ಅವರು ಸರಿಯಾಗಿ ವೇತನವನ್ನು ಕೊಡ್ತಾ ಇಲ್ಲ. ಮತ್ತೊಂದು ಎಲ್ಲ ಕಾರ್ಪೊರೇಟರ್ ಅವ್ರಿಗೆ ಇವರು ವಹಿಸ್ತಾ ಇದ್ದಾರೆ, ಎಲ್ಲ ಖಾಸಗೀಕರಣ ಮಾಡ್ತಾ ಇದ್ದಾರೆ. ಅದ್ರ ಸಲುವಾಗಿ ಇದು ಉಳಿಸಿ ಅಂತ ಹೇಳಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಈ ಹೋರಾಟವನ್ನು ಯಶಸ್ವಿ ಮಾಡಲಿಕ್ಕೆ ಎಲ್ಲ ಈ ಸಂದರ್ಭದಲ್ಲಿ ಮಂದನವಿಗೆ ಸೇರಿದಂತೆ ಅಂಗನವಾಡಿ ಬಿಸಿಯೂಟ ನೌಕರರು, ಗ್ರಾಮ ಪಂಚಾಯಿತಿ ಆಶಾ ಕಾರ್ಯಕರ್ತರು ಭಾಗಿಯಾಗಿದ್ದರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.